ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್. ಇದು ನನ್ನ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸೊ ನನಗೆ ವೀಕ್ ಆಫ್ ಇದ್ದಾಗ ಯಾವಾಗಲೂ ಫಸ್ಟ್ ನನ್ನ ಲೂಸಿನ ರೆಡಿ ಮಾಡೋದು, ಇಲ್ಲ ಅವಳನ್ನ ಕೇರ್ ಮಾಡೋದು ನನ್ನ ಫಸ್ಟ್ ಕೆಲಸ ಆಗಿರುತ್ತೆ. ಸೊ ಅವಳಿಗೆ ಸ್ವಲ್ಪ ಹೇರ್ ಕಟ್ ಮಾಡಬೇಕಿತ್ತು, ಮತ್ತು ಸ್ನಾನ ಮಾಡಿಸಿ ಸ್ವಲ್ಪ ನೀಲ್ಸ್ ಎಲ್ಲ ಗ್ರೋ ಆಗಿತ್ತು. ಸೊ ಅದನ್ನೆಲ್ಲ ಕಟ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮಮ್ಮ ಎಲ್ಲ ಮಾಡ್ತಿದ್ವಿ. ನಿಂದ ಇದು ತಗೋ, ನಿಂದು ಬೇಕಾ? ಕೊಡ್ತೀನಿ. ತಗೊಂಡು ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ ಬಂದುಬಿಟ್ಟು ಪಾಸ್ತಾ. ಪಾಸ್ತಾ ಮಾಡುವ ವಿಧಾನ. ಸೊ ನಾನು ಪಾಸ್ತಾನ ಬೇಯಿಸಿಟ್ಕೊಂಡಿದ್ದೀನಿ, ಮತ್ತು ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ. ನಾನಿಲ್ಲಿ ಬೇಯಿಸಿರೋ ಪಾತ್ರೆಗೇ ನಾನಿಲ್ಲಿ ಬಟರ್ನ ಹಾಕೊತಿದ್ದೀನಿ. ಸೊ ನಾನು ಬಟರ್ ಒಂದೇ ಅಲ್ಲ, ಬಟರ್ ಜೊತೆಗೆ ನಾನು ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊತೀನಿ. ರಿಕ್ವೈರ್ಡ್, ನೀವು ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರೋ ಅಷ್ಟು ನೀವು ಆಯಿಲ್ ಹಾಕ್ಕೋಬೋದು. ನಾನು ಈ 3 ಟೇಬಲ್ ಸ್ಪೂನ್ ಹಾಕಿಬಿಟ್ಟು ನಾನು ಆಯಿಲ್ ಹಾಕ್ಕೊತೀನಿ. ಸೊ ಏನಂದರೆ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಬೆಳ್ಳುಳ್ಳಿ ಫಸ್ಟ್ ಆ್ಯಡ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ನಾನು ಆನಿಯನ್ ಆ್ಯಡ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟರ್ಮರಿಕ್ ಹಾಕಿದ್ದೀನಿ, ಅರಿಶಿನ ಸ್ವಲ್ಪ, ಸ್ವಲ್ಪ ಧನಿಯಾ ಪೌಡರ್, ಮತ್ತು ನಾನಿಲ್ಲಿ ಚಿಲ್ಲಿ ಸಾಸು, ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು, ಮತ್ತು ಸ್ವಲ್ಪ ಮಯೋನೈಸು, ಮತ್ತು ಸ್ವಲ್ಪ ಟೊಮೆಟೊ ಕೆಚಪ್ ಇದನ್ನೆಲ್ಲ ನಾನು ಆ್ಯಡ್ ಮಾಡ್ತೀನಿ. ಎಲ್ಲ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಟೇಸ್ಟಿಂಗ್ ವಾಟರ್ ಕೂಡ ಆ್ಯಡ್ ಮಾಡ್ತೀನಿ. ಡ್ರೈ ಆದರೆ ನಾನು ಬೇಯಿಸಿಟ್ಕೊಂಡಿರೋದಕ್ಕೆ ಇದಾಗಲ್ಲ ಅಂತ ಅಂದ್ಬಿಟ್ಟು, ಲೈಕ್ ಅದಕ್ಕೆ ಸ್ಟಿಕ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ವಾಟರ್ ಕೂಡ ಹಾಕ್ಕೊತೀನಿ. ಮತ್ತು ಅದ್ರ ಜೊತೆ ಸ್ವಲ್ಪ ಚಿಕನ್ ಮಸಾಲೆ ಕೂಡ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಇನ್ನೂ ನಾನು ಸಾಲ್ಟ್ ಹಾಕಿಲ್ಲ. ನೆಕ್ಸ್ಟ್ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಸಾಲ್ಟ್ ಯಾಕೆ ಬಿಫೋರ್ ಆ್ಯಡ್ ಮಾಡಬಾರ್ದು ಅಂದರೆ, ಸೊ ನಾವು ಪೌಡರ್ ಏನು ಯೂಸ್ ಮಾಡ್ತೀವಲ್ಲ, ಸೊ ಅದರಲ್ಲಿ ಸಾಲ್ಟ್ ಕಂಟೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ನಾನು ಬೇಯಿಸಿಟ್ಕೊಂಡಿದ್ದೀನಲ್ಲ, ಸೊ ಅದಕ್ಕೂ ನಾನು ಸಾಲ್ಟ್ ಹಾಕ್ಕೊಂಡಿರ್ತೇನೆ. ಸೊ ಎಲ್ಲ ಆದಮೇಲೆ ಇನ್ನೂ ಕ್ಯಾಪ್ಸಿಕಮ್ ಕೂಡ ಹಾಕಿದ್ರೆ, ಕ್ಯಾಪ್ಸಿಕಮ್ ಮುಂಚೆನೇ ಹಾಕಲ್ಲ, ಬಿಕಾಸ್ ಲಾಸ್ಟಲ್ಲಿ ಹಾಕಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಡೀಪ್ ಫ್ರೈ ಮಾಡೋದಕ್ಕಿಂತ ಡ್ರೈ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಸೊ ಸಾಲ್ಟ್ ಕರೆಕ್ಟಾಗಿದೆ, ಸೊ ಸ್ವಲ್ಪ ಹಾಕ್ತೀನಿ. ಸೊ ನಾನು ಒಂಚೂರು ಅಷ್ಟೇ ಸಾಲ್ಟ್ ಯೂಸ್ ಮಾಡ್ತಿದ್ದೀನಿ. ಸೊ ಮಸಾಲೆ ಕೂಡ ರೆಡಿ ಆಗಿದೆ. ಸೊ ನಾನು ಈಗ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಿದ್ದೀನಿ. ಸೊ ನೋಡಿ, ನಿಮಗೆ ಟೇಸ್ಟ್ ನೋಡಿಕೊಂಡು ನೀವು ಹಾಕಿ. ಸೊ ನನಗೊಂಚೂರು ಖಾರ ಕಮ್ಮಿ ಅನ್ನಿಸ್ತು, ಸೊ ನಾನು ಖಾರದ ಪುಡಿ ಕೂಡ ನಾನು ಆ್ಯಡ್ ಮಾಡಿಕೊಂಡೆ. ಸೊ ಎಲ್ಲ ರೆಡಿ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಾದ್ಮೇಲೆ, ಇನ್ನು ಪಾಸ್ತಾ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಹಾಕ್ತೇನೆ. ಹೊಟ್ಟೆ ಹಸಿತೈತೆ, ಹುಡ್ಕೊಂಬಂದವಳು ಅಡುಗೆ ಮನೆಗೆ. ಲೂಸಿ, ಏನು ಬೇಕು? ಸೊ ಎವ್ರಿಥಿಂಗ್ ಈಸ್ ರೆಡಿ. ಚೀಸ್ ಕೂಡ ಹಾಕಿದ್ದೀನಿ, ಲಾಸ್ಟಲ್ಲಿ ಆನಿಯನ್ ಕೂಡ ಹಾಕಿದ್ದೀನಿ. ಇಟ್ಸ್ ರೆಡಿ ಟು ಈಟ್. ಹಾಕಿಲ್ಲ ಅಂದರೆ ಹಿಂದೆ ಓಡಾಡ್ತಾಳೆ ಇವಳು. ಲೂಸಿಗೆ ತಿನ್ಬಾ ಲೂಸಿ. ನೋಡ್ರಿ, ಕರೆದ್ರೆ ಬರಲ್ಲ ಇವಳು. ಲೂಸಿ ಬಂದು ತಿನ್ನು, ಹೋಗೊಳಗಡೆ. ಹೋಗೊಳಗಡೆ ತಿನ್ನು, ಹೋಗ್ಲಿ. ರಜಾ ಇದೆ, ಬಟ್ ಹಾಲು ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಹಾಲು ಎತ್ಕೊಳ್ಳೋದು ಬಂದಿದ್ದೀವಿ.
ಪೇಪರು ಇದೆ, ಬಟ್ ಇಟ್ಸ್ ಲಾಕ್ಡ್, ಐ ಕಾಂಟ್ ಗೋ. ನಮ್ಮಮ್ಮ ಆಫೀಸ್ ರಜಾ ಆದರೂ ಹಾಲು ಹಾಕಿದ್ದಾರೆ ಅಂದ್ಬಿಟ್ಟು ಹಾಲು ತೊಗೊಂಡೋಗಕ್ಕೆ ಬಂದು ಪಾಸ್ತಾ ರೆಡಿಯಾಗಿದೆ. ಸಾಂಗ್ಸ್ ಜೊತೆಗೆ ಟಿಫನ್ ಮಾಡೋಣ ಬನ್ನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮಮ್ಮ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಯಲಹಂಕಗೆ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮಮ್ಮ ಹೊರಟ್ವಿ. ಸೊ ಫಸ್ಟ್ ಹೋಗಿದ್ದು ನಾವು ಹೂವು ತೊಗೊಳಕ್ಕೆ. ಫಸ್ಟ್ ಹೂವು ಎಲ್ಲ ತೊಗೊಂಡು ಬಂದ್ವಿ. ಹೂವು ಅಂತೂ ಫುಲ್ ಥರ ಇತ್ತು. ನೆಕ್ಸ್ಟ್ ಹೂವು ಎಲ್ಲ ತೊಗೊಂಡು ಸಾಮಾನೆಲ್ಲ ತೊಗೊಂಡು ಸೊ ನೆಕ್ಸ್ಟ್ ನಾವು ಹೊರಟಿದ್ದು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದ್ವಿ. ಫುಲ್ ಫ್ಲವರ್ಸ್ ಅಂದರೂ ಹೂವು ಎಲ್ಲ ಫುಲ್ ಕಮ್ಮಿ ಇದೆ, 60 rupees kg. ಸೊ ಅದೆಲ್ಲ ತೊಗೊಂಡು ನೆಕ್ಸ್ಟ್ ತರಕಾರಿ ತೊಗೋಬೇಕಿತ್ತು. ಸೊ ಹಾಗಾಗಿ ನಾನು ನಮ್ಮಮ್ಮ ತರಕಾರಿ ತೊಗೊಬಂದ್ವಿ ನಮ್ಮ ಯಲಹಂಕ ಸಂತೆ. ಬಿರಿಯಾನಿ ನಾವಿಲ್ಲಿ ಕುಂಬಳಕಾಯಿ ತೊಗೊಳಕ್ಕೆ ಬಂದಿದ್ವಿ. ಇಲ್ಲಿ ಈಸ್ ಓಲ್ಡ್, ಓಕೆನಾ, ಅವರು ಫುಲ್ ತಾತ ಥರ ಇದ್ದಾರೆ. ಏನು ಆಂಟಿ ಅಂತಿದ್ದಾರೆ. ಆಂಟಿ ಅಂದರು ಅಂತ ಬೇಜಾರೇನಿಲ್ಲ, ಬಟ್ ಏಜ್ ಡಿಫ್ರೆನ್ಸ್, ಯಾರಿಗೆ ಹೆಂಗೆ ಹೇಳ್ಬೇಕೋ ಹಂಗೆ ಹೇಳಬೇಕು ಅಲ್ಲ. ಇಷ್ಟೆಲ್ಲ ಓಡಾಡ್ಬೇಕಂದ್ರೆ ಏನಕ್ಕೆ ತಾಳಂದ್ರೆ ಮನೇಲಿ ಐತೆ ತಾನೆ. ನೋಡಿ ನಮ್ಮಮ್ಮ ವೆಜಿಟೇಬಲ್ಸು, ಪೂಜೆ ಸಾಮಾನೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ಫ್ರೂಟ್ಸ್ ತೊಗೊಳಕ್ಕೆ ಬಂದ್ವಿ. ಏನು ಚೆನ್ನಾಗಿರುತ್ತೆ ಇದು ಹಣ್ಣಾಗುತ್ತೆ, ಅದು ಕಾಯಿ ಅಷ್ಟೇ. ಕೆಲವೊಂದೆಲ್ಲ ಹಣ್ಣು ತಿನ್ನುತ್ತೆ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಸ್ಸಲ್ಲಿ ಹೋಗ್ಬೇಕಲ್ಲ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಜಾಯ್ನ್ ಆಗ್ತೀನಿ. ನಮ್ಗೆ ಹೋಗಿಲ್ವಾ ಇಲ್ಲೋಡು ಅಷ್ಟೇನೆ. ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟ್ ಹೂವು ಎಲ್ಲ ಕಟ್ಟಿ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಕಟ್ಟಿಟ್ಕೊತಿದ್ವಿ. ಫಾರ್ ದ ಫಸ್ಟ್ ಟೈಮ್ ನನ್ನ ತಮ್ಮ ಕೂಡ ಹೆಲ್ಪ್ ಮಾಡಿಬಿಟ್ಟ. ಅದಾದಮೇಲೆ ಮತ್ತೆ ಊಟ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ಸೊ ಸ್ಯಾಂಡ್ವಿಚ್ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ತಮ್ಮ ಎಲ್ಲ ಸೇರ್ಕೊಂಡು ಸ್ಯಾಂಡ್ವಿಚ್ ಮಾಡ್ತೀವಿ. ನಮ್ಮ ಅವರೆಲ್ಲ ಹೂವು ಕಟ್ಟಿದ್ರು. ಸೊ ಹಾಗಾಗಿ ಊಟ ತಿಂದಿರಲಿಲ್ಲ, ಬೆಳಗ್ಗೆ ಟಿಫನ್ ಲೇಟಾಗಿ ತಿಂದಿರಲಿಲ್ಲ ಅಂದ್ಬಿಟ್ಟು ಸೊ ಮತ್ತೆ ಊಟ ಬೇಯಕ್ಕೆ ಸ್ಯಾಂಡ್ವಿಚ್ ಎಲ್ಲ ಮಾಡಿಟ್ಟು ನಾವು ತಿನ್ನೋಷ್ಟರಲ್ಲಿ ಆಲ್ಮೋಸ್ಟ್ 4 o'clock ಆಗಿತ್ತು. ತಿಂದ್ಕೊಂಡು ಇನ್ನೂ ಕೆಲಸ ತುಂಬ ಇತ್ತು ಅಲ್ವಾ ಅಂದ್ಬಿಟ್ಟು ಕೆಲಸ ಎಲ್ಲ ಮಾಡಿಕೊಂಡು ಹಂಗೆ ಸ್ಯಾಂಡ್ವಿಚ್ ಕೂಡ ಮಾಡಿ ತಿಂದು. ಚಿನ್ನಮನೆಗೆ ಎಕ್ಸಾಮ್ ಇತ್ತು, ಚಿನ್ನಮನೆಗೆ ಹೇಳ್ಕೊಡ್ತಿದ್ದೆ. ಟಿವಿ ನೋಡ್ತಾಳೆ. ಹಸ್ಬೆಂಡ್ ಆಪೋಸಿಟು, ಲೈಫ್ ಅಲ್ಲ ವೈಫ್. ಓ ನಾಗೇಶಣ್ಣ ಹೋದವ್ರೆ. ಬರಲ್ಲ. ಸ್ಯಾಂಡ್ವಿಚ್ ತಿಂದು ಮನೇಲಿ ನೀರಿಲ್ಲ ಅಂದ್ಬಿಟ್ಟು ನಾನು ನನ್ನ ತಮ್ಮ ನೀರು ತೊಗೊಬರಕ್ಕೆ ಹೋದ್ವಿ. ನಾಳೆಗೆ ಏನೋ ನಮ್ಮ ಮಮ್ಮಿ ಏನೋ ಮಾಡ್ತಾರಂತೆ, ಪೂಜೆನ ಮಾಡ್ತಾರಂತೆ. ಅದಕ್ಕೆ ಇಲ್ಲಿ ನಮ್ಮ ಅಕ್ಕ ಇಲ್ಲಿ ಹೂರ್ಣ ರುಬ್ತಾ ಇದ್ದಾರೆ. ಬಾಡ್ಸಿ ಇವಳಿಗೆ ಬಾಡ್ಸ್ಬೇಕು, ಇವಳಿಗೆ ಹೊಡಿ.
ನನ್ಗೆ ಆವಾಜ್ ಹಾಕ್ಬೇಡ ನೀನು. ನೀನು ಹೊಡೆದಿರೋದು ಅವಳಿಗೆ. ಹಾಕು ಬ್ಯಾಡ್ ಗರ್ಲ್ ಅಂತಲೇ ಹಾಕು. ನಮ್ಮ ಚಿನ್ನು ನೋಡ್ತಾಳೆ. ಇದೇ ಶಂಕರ್ ಅಂದ್ರೆ ಯಾರು? ದೊಡ್ಡಪ್ಪ. ನಿಂಗೆ ಯಾಕೆ? ನನ್ನ ಇಷ್ಟ ಅದು. ನಮ್ಮ ಅಪ್ಪ ಹೆಸರು ನಾನೇ ಕೊಂತೀನಿ. ನಿನ್ಗೇನು? ರುಬ್ಬಿಟ್ಟಿದ್ದೀನಿ, ಕುತ್ಕೊಂಡು ತಿಂತಾಳೆ ಅವಳು. ನಾವಿಲ್ಲಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮಮ್ಮ ಗ್ಯಾಪಲ್ಲಿ ಕಾಫಿ ಕುಡಿಯೋಕ್ಕೆ ಮಾಡ್ತಾರೆ. ನಾನಿಲ್ಲಿ ಕೊಬ್ಬರಿ ರುಬ್ತಾ ಇದ್ದೀನಿ. ನಮ್ಮ ಮಕ್ಕಳು ಇಲ್ಲಿ ಓದಿ ಅಂದರೆ ನಿದ್ದೆ ಮಾಡ್ತಿದ್ದಾರೆ. What was the bird doing? Hopping. The bird Sentence was, already. the bird was hopping. Oh, dopping. Hopping. Hopping. What did the bird see? The bird see the child. What did the child saw? ನಿಮ್ಮಮ್ಮ ಹೇಳಿ ನಿಮ್ಮಮ್ಮನೇ ಮಾಡ್ತಾಗೋರೆ. ನೋಡು ಅವ್ಳು ಬರ್ದಿರೋ ಕ್ವಶನ್ ಹಂಗೆ. ವಾಟ್ ಡಿಡ್ ದ ಬರ್ಡ್ ಸಿ? ಆನ್ಸರ್ ನೋಡು, ದ ಚೈಲ್ಡ್ ಸಾ ಎ ಬರ್ಡ್. ಅವ್ಳು ಬರ್ದಿರೋ ಕ್ವಶನ್ ರಾಂಗ್ ಆಗಿದೆ. ಡಿಡ್ ದ ಬರ್ಡ್ ನೋಡಿ ಅಮ್ಮ. ಅಮ್ಮ ಅಪ್ಪಿ ಅಪ್ಪಿ ಅಂತ. ಏ ಅಪ್ಪಿ ಕುಟ್ಟ ಅಪ್ಪಿ Happy ಅಂದ್ರೆ happy ಅಂದ್ರೆ ಅಣ್ಣನೇ. ಪಾತ್ರೆ ಎಲ್ಲ ಉಜ್ಬೇಕು. ಸೊ ಎಲ್ಲ ತೆಗ್ದಿಟ್ಟಿದ್ದೀನಿ. ಇವಳು ಚಿಂತೆ ಚಾಕೋಸ್ ತಿನ್ನೋದೀಗ. ಇವರೆಲ್ಲ ಇಲ್ಲಿ ಒಬ್ಬಟ್ಟು ಮಾಡ್ತಿದ್ದಾರೆ. ಇವಳು ಫೋನ್ ನೋಡ್ತಾಳೆ, ತಿಂತಾಳೆ. ನಾನಿಲ್ಲಿ ಒಬ್ಬಟ್ಟು ಊಟನ ಎಲ್ಲ ರುಬ್ಬಿ ಮತ್ತು ದೇವ್ರ ಪಾತ್ರೆ ಇತ್ತು ಸ್ವಲ್ಪ. ಸೊ ಅದನ್ನು ಕೂಡ ಉಜ್ಜಿ ಎತ್ತಿಡೋಷ್ಟರಲ್ಲಿ ಆಲ್ಮೋಸ್ಟ್ 8 o'clock ಆಗಿತ್ತು. ಮಧ್ಯಾಹ್ನ ಊಟ ತಿಂದಿರಲಿಲ್ವಲ್ಲ, ಸೊ ಹಾಗಾಗಿ ಹೊಟ್ಟೆ ಹಸಿತಿತ್ತು. ಕ್ವಿಕ್ಕಾಗಿ ನಮ್ಮ ಚಿಕ್ಕಮ್ಮ ಟೊಮೆಟೊ ಬಾತ್ ಮಾಡಿದರು. ಅದನ್ನು ಕೂಡ ಮಿಕ್ಸ್ ಮಾಡಿ ಕೊಟ್ಟು 4 ಜನ ಇಲ್ಲಿ ಊಟ ಮಾಡ್ತಾಯಿದ್ವಿ. ಕಾಯಿ ಚಿನ್ನಿ ಒಬ್ಬಟ್ಟು ತಿನ್ನೋದು ನೋಡಿ. ಇಲ್ಲಿ ಇವನ್ನೆಲ್ಲ ಉಂಡೆ ಮಾಡಿಕೊಂಡು ಹಿಂಗೆ ತಿನ್ನೋದು. ಪಾತ್ರೆ ಎಲ್ಲ ಉಜ್ಜಿಟ್ಟು ಸೊ ಬೆಳಿಗ್ಗೆ ಬೇಗ ತೊಳಬೇಕು. ಮಲ್ಕೊಳಕ್ಕೆ ಹೋಗ್ತಿದ್ದೀನಿ. ಗುಡ್ ನೈಟ್. ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ನ. ಅಮ್ಮ ಇನ್ನೂ ಎಲ್ಲ ಒಬ್ಬಟ್ಟು ಮಾಡ್ತಿದ್ದಾರೆ. ಮಲ್ಕೊಳ್ಳಲ್ವಂತೆ.